ಮಸ್ಕಿಯ ಪಟ್ಟಣದಲ್ಲಿ ನಗರದಲ್ಲಿ ಇವತ್ತು ಕರ್ನಾಟಕ ಕಾರ್ಯ ಧ್ವನಿ ತಾಲೂಕಾ ಘಟಕ ಮೂರನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆ ಮತ್ತು ನೂತನ ಪತ್ರಿಕೆ ಲಾಂಛನ ಬಿಡುಗಡೆ ಸಾಧಕರಿಗೆ ಸನ್ಮಾನ ಮತ್ತು ಸಮಾರಂಭ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಡಸ್ಥಲ ಭ್ರಮೆ ವರಮುದ್ರ ಮುನಿ ಶಿವಾಚಾರ್ಯ ದೇವರು ಗಚ್ಚಿನ ಮಠ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಗುರುತಿನ ಚೀಟಿ ವಿತರಣೆಯನ್ನು ಮಾಡಿರ್ತಕ್ಕಂಥ ಶ್ರೀ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಂಗ್ಲಿ ಮಲ್ಲಿಕಾರ್ಜುನ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಮಾತೆ ಮಂಜಮ್ಮ ಜೋಗ್ತಿ ಅವರೇ ಮತ್ತು ಮತ್ತೋರ್ವ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಅವನಿಕಾ ನಾಗರತ್ನ ಚಿತ್ರನಟಿ ಮಹಿಳಾ ರಾಜ್ಯಾಧ್ಯಕ್ಷರವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಒಂದು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಅವರೇ, ಇವು ಉಪನ್ಯಾಸವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಜಲೀಲುದ್ದೀನ್ ಅಕ್ಬರ್ ಸಂಪಾದಕರವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಸಹೋದರಿಯರೇ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಾಗವಣಿಯವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಮುಂಭಾಗದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಮತ್ತು ಎಲ್ಲ ಸಹೋದರಿಯರೇ, ಇವತ್ತು ಈ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು. ನಮ್ಮ ಅಧ್ಯಕ್ಷರು ಎಲ್ಲ ಮಾಧ್ಯಮದ ಸ್ನೇಹಿತರು ಮೊನ್ನೆನೇ ನಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಇವತ್ತು ನಮ್ಮ ಪಕ್ಷದ ನಮ್ಮ ಸಂಘಟನೆಗಳ ಪರ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಏನು ರಾಜ್ಯಪಾಲರ ಇದನ್ನು ಮಾಡಿದ್ದಾರೆ, ಅದಕ್ಕೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಡ ಇತ್ತು. ತಮ್ಮೆಲ್ಲರಲ್ಲಿ ಕೂಡ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಇವತ್ತು ಅಧ್ಯಕ್ಷರು ಇವತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಈ ಒಂದು ಗಚ್ಚಿನ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಾಧ್ಯಮ ಇವತ್ತು ಜಗತ್ತಿನ ದೇಶದ ರಾಜ್ಯದ ಒಂದು ಅಂಗ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮಂಥ ರಾಜಕಾರಣಿಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಯಾವ ಒಂದು ಕೆಟ್ಟ ಹಾದಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ದಾರಿಗೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮ ಈಗಾಗಲೇ ರಾಜ್ಯಾಧ್ಯಕ್ಷ ಹೇಳಿದರು, ಇವತ್ತು ಮಾಧ್ಯಮದ ಮಿತ್ರರು ಯಾವ ರೀತಿಯಾಗಿ ನಮ್ಮ ಬದುಕು ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಹೇಳಿದ್ದಾರೆ. ಇವತ್ತು ಮಾಧ್ಯಮ ಅಂದರೆ ಇವತ್ತು ಏನು ಅಂಕುಡೊಂಕುಗಳನ್ನು ತಿದ್ದುವುದರ ಮೂಲಕ ಏನು ಶಿಕ್ಷಕರ ಇವತ್ತು ಶಾಲೆಗಳಲ್ಲಿ ನಾವು ಮಕ್ಕಳನ್ನು ನಾವೇನು ಕಳಿಸ್ಕೊಟ್ಟಿರ್ತೀವಿ, ಇವತ್ತು ಏನು ಗೊತ್ತಿರಲಾರ್ದಂಥ ಮಕ್ಕಳು ಇವತ್ತು ಆ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನ ಆಗಿ ಮಾಡಿ ಅವ್ರ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಇವತ್ತು ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಇದೆಯೋ ಅದೇ ರೀತಿಯಾಗಿ ಇವತ್ತು ದೇಶವನ್ನು ಇವತ್ತು ರಾಜ್ಯವನ್ನು ಇವತ್ತು ಅಂಕುಡೊಂಕುಗಳನ್ನ ತಿದ್ದುವಂಥ ಕೆಲಸ ಇವತ್ತು ಮಾಧ್ಯಮದ ಸ್ನೇಹಿತರು ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯ ಕೆಲಸ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಇವತ್ತು ಈಗಾಗಲೇ ಹೇಳಿದ ಸರ್ಕಾರಗಳು ಇವತ್ತು ಯಾವುದೇ ಮಾಧ್ಯಮದ ಮಿತ್ರರಿಗೆ ಸವಲತ್ತುಗಳನ್ನು ಕೊಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇವತ್ತು ಮಾಧ್ಯಮದ ಮಿತ್ರರು ಕೂಡ ಯಾವುದೇ ಸರ್ಕಾರದ ಅಪೇಕ್ಷೆಯ ಮೇಲೆ ಇವತ್ತು ಅವರು ತಮ್ಮ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಅವರ ಛಲ ಹೋರಾಟ ಇವತ್ತು ದೇಶವನ್ನು ಇವತ್ತು ತಮ್ಮ ರಾಜ್ಯವನ್ನು ಜಿಲ್ಲೆಯನ್ನು ತಾಲೂಕನ್ನು ತಮ್ಮ ಮಟ್ಟ
ಏನು ಒಂದು ಅಭಿವೃದ್ಧಿಯನ್ನು ಒಂದು ಕಾಣಬೇಕು, ನಾವು ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅವ್ರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥದ್ದು. ಇವತ್ತು ಸಮಾಜವನ್ನು ಸುಧಾರಣೆಗೆ ಒಯ್ತಕ್ಕಂಥದ್ದು, ರಾಜಕಾರಣಿಗಳಿರಲಿ ಇನ್ನಿತರ ಯಾರನ್ನೇ ಇರಲಿ ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಧ್ಯಮದ ಸ್ನೇಹಿತರು ಯಾವುದೇ ಅಪೇಕ್ಷೆ ಇಲ್ಲದೆ ಇವತ್ತು ಮಾಡ್ತಕ್ಕಂಥ ಕೆಲಸ. ಆದಾಗ್ಯೂ ಕೂಡ ಇವತ್ತು ನಮ್ಮ ಸರ್ಕಾರಗಳು ಕೂಡ ನಾವು ಈಗ ರಾಜ್ಯಾಧ್ಯಕ್ಷರು ಹೇಳಿದಂತೆ ಕೆಲವೊಂದು ಸವಲತ್ತುಗಳನ್ನು ಇವತ್ತು ಮಾಧ್ಯಮದ ಮಿತ್ರರಿಗೆ ಕೊಟ್ಟರೆ ಅವ್ರ ಕುಟುಂಬವನ್ನು ಬದುಕು ನಡೆಸ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಇವತ್ತು ಈಗಾಗಲೇ ಈ ವಿಷಯವನ್ನು ಏನು ಬಸ್ ಪಾಸ್ ಕೊಡ್ತಕ್ಕಂಥ ಕೆಲಸ ಏನಿದೆ ಇದು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕೂಡ ಈಗಾಗಲೇ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಕೂಡ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಇವತ್ತು ಮಾಧ್ಯಮದ ಸ್ನೇಹಿತರು ಯಾವುದೇ ಅಪೇಕ್ಷೆ ಇಲ್ಲದೆ ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ತಮ್ಮ ಊರನ್ನು, ತಮ್ಮ ತಾಲೂಕನ್ನು, ತಮ್ಮ ಜಿಲ್ಲೆಯನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಧ್ಯಮದ ಸ್ನೇಹಿತರು ಮಾಡಲಿ. ಯಾರೇ ಇರಲಿ, ಎಂಥ ದೊಡ್ಡ ವ್ಯಕ್ತಿ ಇರಲಿ, ಅವರಿಗೆ ಯಾವುದಕ್ಕೂ ಕೂಡ ಬಾಗದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಒಯ್ತಕ್ಕಂಥ ಕೆಲಸ ಮಾಧ್ಯಮದ ಸ್ನೇಹಿತರು ಮಾಡಬೇಕು. ಇನ್ನಷ್ಟು ಇವತ್ತು ಹೆಚ್ಚಿನ ರೀತಿಯಲ್ಲಿ ತಾವು ಈಗಾಗಲೇ ಕಾರ್ಯಕ್ರಮಗಳನ್ನು ಮಾಡಿದಿರಿ. ಇವತ್ತು ಈಗಾಗಲೇ 2-3 ಪತ್ರಿಕಾ ಸಂಘಗಳಿರುವುದರಿಂದ ಈಗಾಗಲೇ ಈ ಮಸ್ಕಿಯಲ್ಲಿ ನಾವು ಬಂದ ಮೇಲೆ ಇವತ್ತು ಪತ್ರಿಕಾ ಭವನವನ್ನು ಕೂಡ ಇವತ್ತು ನಿರ್ಮಾಣ ಮಾಡಲಿಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇವತ್ತು ಈಗಾಗಲೇ ನಾನು ಪ್ರಥಮ ಬಾರಿ ಗೆದ್ದ ತಕ್ಷಣವೇ ಇವತ್ತು ಪತ್ರಿಕಾ ಭವನವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ. ಮತ್ತು ಸಿಕ್ಕ ನೂತನ ತಾಲೂಕಾದರೂ ಕೂಡ ಇವತ್ತು ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಿಗಿಂತ ನಮ್ಮ ಪತ್ರಿಕಾ ಒಂದು ಸಂಘ ಮುಂಚೂಣಿಯಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಎಲ್ಲ ಮಿತ್ರರು ಇಷ್ಟೇ, ನಮ್ಮ ಏನು ತಾಲೂಕದಲ್ಲಿರ್ತಕ್ಕಂಥವರು ಒಳ್ಳೆಯದಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಡಬೇಕನ್ನುವಂಥ ಮಾತನ್ನು ಹೇಳಿ, ನಾನು ಕೂಡ ಯಾವತ್ತೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಯಾವುದೇ ಸಂದರ್ಭದಲ್ಲಿ ನನ್ನ ಒಂದು ಏನಾದರೂ ತಮ್ಮ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ಬಂದರೆ ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೂ ಕೂಡ 2 ಮಾತನಾಡಲು ಅವಕಾಶ ಕೊಟ್ಟಂಥ ಇವತ್ತು ಅಮ್ಮನವ್ರ ಬಗ್ಗೆ ಕೂಡ ಈಗಾಗಲೇ ಭಾಳಷ್ಟು ಕಡೆ ನಾವು ಮಾಧ್ಯಮದಲ್ಲಿ ನೋಡ್ತೀವಿ. ಅವ್ರನ್ನ ನುಡಿಗಳನ್ನು ನಾವೆಲ್ಲರೂ ಕೂಡ ಆಲಿಸಬೇಕಾಗಿದೆ, ಅವನ್ನ ಮನದಲ್ಲಿ ಅಳವಡಿಸ್ಕೋಬೇಕು. ಇವತ್ತು ನಾವು ಯಾವ ರೀತಿಯಾಗಿ ಬದುಕನ್ನು ಕಟ್ಕೋಬೇಕು, ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಕೂಡ ಅದನ್ನು ತಿಳ್ಕೋಬೇಕಾಗಿದೆ ಅಂತ ಒಬ್ಬ ಅಮ್ಮನವರು ಕೂಡ ತಮ್ಮ ಈ ವೇದಿಕೆಯನ್ನು ಉದ್ದೇಶಿಸಿ ಭಾಳ ಚಂದವಾಗಿ ಇವತ್ತು ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಬೇರೆ ಕಾರ್ಯಕ್ರಮ ಇರುವುದರಿಂದ ಮತ್ತು ಈ ತಮ್ಮಲ್ಲಿ ಮತ್ತು ಈ ಮಧ್ಯದಲ್ಲಿ ನಾನು ಹೋಗೋದ್ರಿಂದ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ನಾನು ತೆರಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಜಯ ಜಗನ್ನಾಥ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.